ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಕೆ ಫುಡ್ ಡೈರೀಸ್. ಇವತ್ತು ನಾನು ಮಸ್ಕ್ ಮೆಲನ್ ಜ್ಯೂಸ್ ಅಂದರೆ ಕರ್ಬೂಜ ಹಣ್ಣಿನ ಜ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಇದು ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಅಂತಾನೆ ಹೇಳ್ಬೋದು. ಈ ಮಸ್ಕ್ ಮೆಲನ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಹಾಗೆ ಈ ಹಣ್ಣಿನಲ್ಲಿ ವಿಟಮಿನ್ ಜಾಸ್ತಿ ಇರೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಈ ಹಣ್ಣಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತಾನು ಹೇಳ್ತೀನಿ. ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಒಂದು ಹಣ್ಣಾಗಿರೋ ಮಸ್ಕ್ ಮೆಲನ್ ತಗೊಂಡಿದ್ದೀನಿ. ಇದನ್ನ ಇವಾಗ ಕಟ್ ಮಾಡ್ಕೋಬೇಕು. ಓಕೆ ನೋಡಿ, ಒಳಗೆ ಈ ರೀತಿ ಇರುತ್ತೆ. ಫಸ್ಟ್ ಸೀಡ್ಸ್ನ ತೆಗಿತೀನಿ, ನಂತರ ಪಲ್ಪ್ನ ತೆಗಿತೀನಿ. ಈ ಹಣ್ಣಿನಲ್ಲಿ ಗ್ರೇಟ್ ಸೋರ್ಸ್ ಆಫ್ ವಿಟಮಿನ್ ಎ ಅಂಡ್ ಸಿ ಇದೆ. ಈ ಹಣ್ಣಿನಲ್ಲಿ 90% ಅಷ್ಟು ನೀರಿನಂಶವಿರೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿ ಇಡ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಅಂದರೆ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಬಾಡಿನ ಯಾವುದೇ ಇನ್ಫೆಕ್ಷನ್ ಆಗೋದ್ರಿಂದ ತಡೆಯುತ್ತೆ. ಕರ್ಬೂಜ ಹಣ್ಣಿನಲ್ಲಿ ಹೈ ವಾಟರ್ ಆ್ಯಂಡ್ ಫೈಬರ್ ಇರೋದ್ರಿಂದ ನಮ್ಮ ಬಾಡಿಯಿಂದ ಟಾಕ್ಸಿನ್ಸ್ ಅಂದರೆ ವಿಷವನ್ನು ಹೊರಗೆ ಹಾಕಲು ಹೆಲ್ಪ್ ಮಾಡುತ್ತೆ. ಹಾಗೆ ಕಿಡ್ನಿ ಫಂಕ್ಷನ್ಗೂ ತುಂಬಾ ಒಳ್ಳೆಯದು. ಓಕೆ, ನಾನೀಗ ಎಲ್ಲ ಸೀಡ್ಸ್ ತೆಗೆದಾಗಿದೆ. ನೆಕ್ಸ್ಟ್ ಮೇಲಿರೋ ಎಲ್ಲ ಸಿಪ್ಪೆನ ತೆಗಿಬೇಕು. ಓಕೆ, ಇವಾಗ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಇದನ್ನ ಇವಾಗ ಕಟ್ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕೋದ್ರಿಂದ ಸ್ಮಾಲ್ ಪೀಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ಮತ್ತೆ ಬೆನಿಫಿಟ್ಸ್ ಹೇಳೋದಾದ್ರೆ, ಇದರಲ್ಲಿ ವಿಟಮಿನ್ ಎ ಅಂಡ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ಗೂ ತುಂಬಾನೇ ಒಳ್ಳೆಯದು. ಹಾಗೆ ಸೂರ್ಯನ ಕಿರಣಗಳಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ, ಅಂದ್ರೆ ಇದು ಪ್ರೊಟೆಕ್ಟ್ ಮಾಡಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಈ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಇರೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಇದು ಬ್ಲಡ್ ಪ್ರೆಷರ್ ರೆಗ್ಯುಲೇಟ್ ಮಾಡುತ್ತೆ ಮತ್ತೆ ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯವನ್ನ ಕಡಿಮೆ ಮಾಡುತ್ತೆ. ಓಕೆ, ನಾನಿಲ್ಲಿ ಒಂದು ಬಿಗ್ ಸೈಜ್ ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ಇದು ಪ್ಯೂರಿ ಮಾಡ್ಕೋಬೇಕು. ಅಂಡ್ ಇದು ಸ್ಮಾಲ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಕಬ್ಜ ಬೀಜ ಅಂದರೆ ಚಿಯಾ ಸೀಡ್ಸ್ನ ತಗೊಂಡಿದ್ದೀನಿ. ಅದನ್ನು ಇವಾಗ ಸ್ವಲ್ಪ ವಾಟರ್ನಲ್ಲಿ 15 to 20 ಮಿನಿಟ್ಸ್ ನೆನೆಸ್ಲಿಕ್ಕೆ ಹಾಕ್ಕೊತಿದ್ದೀನಿ. ಇದನ್ನು ಇವಾಗ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಪ್ಯೂರಿ ಮಾಡಲಿಕ್ಕೆ ಬಿಗ್ ಸೈಜ್ ಕಟ್ ಮಾಡಿರೋ ಮಸ್ಕ್ ಮೆಲನ್ನ ತಗೊಂಡಿದ್ದೀನಿ. ಹಾಗೆ 5 ಇಲೈಚಿ, ಹಾಗೆ 10 to 12 ಗೋಡಂಬಿ, 1 ಟೇಬಲ್ ಸ್ಪೂನ್ ಶುಗರ್. ಹಾಗೆ ಇಲ್ಲಿ ಶುಗರ್ ಬೇಡ ಅನ್ನೋರು ಬೆಲ್ಲನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಅಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಹಾಗೆ ವಾಟರ್ನ ಆ್ಯಡ್ ಮಾಡ್ಕೋಬಾರ್ದು. ಹಣ್ಣಿನಲ್ಲಿ ಸಾಕಷ್ಟು ನೀರಿನಂಶ ಇರುತ್ತೆ. ಸೊ ಈ ಹಣ್ಣಿನಲ್ಲಿ ಕಡಿಮೆ ಕ್ಯಾಲೋರಿ ಆ್ಯಂಡ್ ಹೆಚ್ಚು ಫೈಬರ್ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಇದರಲ್ಲಿ ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆಗೂ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ಹಣ್ಣಿನಲ್ಲಿ ಬೀಟಾ ಕ್ಯಾರೋಟಿನ್ ಆ್ಯಂಡ್ ವಿಟಮಿನ್ ಎ ಇರೋದ್ರಿಂದ ನಮಗೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಆ್ಯಂಡ್ ನಮಗೆ ಏಜ್ ರಿಲೇಟೆಡ್ ಐ ಪ್ರಾಬ್ಲಮ್ ಏನಾದರೂ ಅಪಾಯ ಇದ್ರೆ ಅದನ್ನ ಕಡಿಮೆ ಮಾಡಲು ಈ ಹಣ್ಣು ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು. ಓಕೆ, ಇಲ್ಲಿ ಮಸ್ಕ್ ಮೆಲನ್ ಪ್ಯೂರಿ ರೆಡಿ ಆಗಿದೆ. ನೆಕ್ಸ್ಟ್ ಒಂದು ಬೌಲ್ಗೆ 20 ml ಮಿಲ್ಕ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಅದಕ್ಕೆ 1 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನ ಇವಾಗ ಲಮ್ಸ್ ಇರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು 430 ml ಮಿಲ್ಕ್ನ ಹಾಕೊಂಡು ಬಾಯ್ಲ್ ಆಗಲಿಕ್ಕೆ ಬಿಡ್ತಿದ್ದೀನಿ. ಬಾಯ್ಲ್ ಆಗಿದ್ದೆ ಅದಕ್ಕೆ 2 ಟೇಬಲ್ ಸ್ಪೂನ್ ಶುಗರ್ ಆ್ಯಂಡ್ ಕಸ್ಟರ್ಡ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಹಾಕಬೇಕಾದ್ರೆ ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾನೆ ಹಾಕೋಬೇಕು, ಇಲ್ಲ ಅಂದರೆ ಗಂಟಾಗಿ ಬಿಡುತ್ತೆ. ಹಾಗೆ ನಾನಿಲ್ಲಿ 1/2 ಲೀಟರ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ. 1/2 ಲೀಟರ್ ಮಿಲ್ಕ್ಗೆ 1 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಸಾಕು. ನಾವು ಜ್ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುತಾಗಿದ್ರೇನೆ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಓಕೆ, ಕಸ್ಟರ್ಡ್ ಇಷ್ಟು ತೆಳುತಾಗಿದ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಇವಾಗ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಲಿ. ಓಕೆ, ಇದು ಇವಾಗ ಕೂಲ್ ಆಗಿದೆ. ನೆಕ್ಸ್ಟ್ ಕಸ್ಟರ್ಡ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ.
ಮಸ್ಕ್ ಮೆಲನ್ ಪ್ಯೂರಿನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಕಬ್ಜಾ ಬೀಜ ಆರ್ ಚಿಯಾ ಸೀಡ್ಸ್ನ ಹಾಕ್ಕೊಳ್ಳೋಣ. ಮಸ್ಕ್ ಮೆಲನ್ ಸ್ಮಾಲ್ ಪೀಸ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಆ್ಯಂಡ್ ಒಣ ದ್ರಾಕ್ಷಿ ಆ್ಯಡ್ ಮಾಡ್ಕೊತಿದ್ದೀನಿ. ಡ್ರೈ ಫ್ರೂಟ್ಸ್ ನೀವು ಯಾವ್ದು ಬೇಕಾದರೂ ಹಾಕೋಬಹುದು. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ಅವರ್ ಫ್ರಿಡ್ಜ್ನಲ್ಲಿ ಇಡ್ತಿದ್ದೀನಿ. ಕೂಲ್ ಆದರೆ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ಸೊ ಕೂಲ್ ಬೇಡ ಅನ್ನೋರು ಈಗಲೇ ಸರ್ವ್ ಮಾಡಿ ಕುಡಿಬೋದು, ಏನು ತೊಂದರೆ ಇಲ್ಲ. ಆಫ್ಟರ್ 2 ಅವರ್ಸ್ ಓಪನ್ ಮಾಡೋಣ. ಓಕೆ, ನಮ್ಮ ಕರ್ಬೂಜ ಹಣ್ಣಿನ ಜ್ಯೂಸ್ ಅಂದರೆ ಮಸ್ಕ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು. ಇಷ್ಟು ತೆಳುತಾಗಿ ಮಾಡ್ಕೊಳ್ಳಿ, ತಿಕ್ಕಿದ್ರೆ ಕುಡಿಲಿಕ್ಕೆ ಚೆನ್ನಾಗಿ ಅನ್ಸಲ್ಲ. ಸೊ ಆ್ಯಂಡ್ ಇದು ಸಮ್ಮರ್ ಡೇಸ್ನಲ್ಲಿ ಒಂದು ಎನರ್ಜೆಟಿಕ್ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಓಕೆ, ಇದನ್ನು ಇವಾಗ ಸರ್ವ್ ಮಾಡ್ತೀನಿ. ಪ್ರೆಗ್ನೆಂಟ್ ಇರೋರು ಸಹ ಈ ಹಣ್ಣಿನ ಜ್ಯೂಸನ್ನು ಸೇವಿಸ್ಬೋದು. ಈ ಹಣ್ಣನ್ನು ಪ್ರೆಗ್ನೆಂಟ್ ಇರೋರು ಯೂಸ್ ಮಾಡೋದ್ರಿಂದ ಮಕ್ಕಳ ಡೆವಲಪ್ಮೆಂಟ್ ಚೆನ್ನಾಗಿ ಆಗುತ್ತೆ, ಬಟ್ ಜಾಸ್ತಿ ಸೇವಿಸಬಾರ್ದು ಅಷ್ಟೇ. ಈ ಹಣ್ಣಿನಲ್ಲಿ ಹೈ ವಿಟಮಿನ್ಸ್ ಇರೋದ್ರಿಂದ ಮಕ್ಕಳಿಗೂ ತುಂಬಾ ಒಳ್ಳೆಯದು. ಬಟ್ ಇಲ್ಲಿ 6 ಮಂತ್ ಟು 2.5 ಇಯರ್ ಮಕ್ಕಳು ಇರ್ತಾರಲ್ವಾ, ಅವರಿಗೆ ಮಸ್ಕ್ ಮೆಲನ್ ಪ್ಯೂರಿ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ಇದರಿಂದ ಇಮ್ಯುನಿಟಿ ಸಿಸ್ಟಮ್ ಕೂಡ ಬೂಸ್ಟ್ ಆಗುತ್ತೆ, ಹಾಗೆ ಬಾಡಿ ಕೂಡ ಹೈಡ್ರೇಟ್ ಆಗಿರಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಇವಾಗ ನಿಮಗೆ ಬೆನಿಫಿಟ್ಸ್ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇವಾಗ ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ, ಈ ಹಣ್ಣನ್ನು ತುಂಬ ಸೇವಿಸಿದರೆ ಡೈಜೆಸ್ಟಿವ್ ಪ್ರಾಬ್ಲಮ್ ಆಗುತ್ತೆ. ಈ ಹಣ್ಣಿನಲ್ಲಿ ಶುಗರ್ ಇರೋದ್ರಿಂದ ಡಯಾಬಿಟಿಸ್ ಇರೋರು ಲಿಮಿಟೆಡ್ ಸೇವಿಸಿದ್ರೇ ಒಳ್ಳೆಯದು. ಆ್ಯಂಡ್ ಯಾವುದು ಅತಿ ಹೆಚ್ಚಾಗಿ ಸೇವಿಸಬೇಡಿ, ಅತಿಯಾದರೆ ಅಮೃತವೂ ವಿಷಯ ಅಂತ ಗಾದೆನೇ ಇದೆ. ಓಕೆ, ಈ ಮಸ್ಕ್ ಮೆಲನ್ ಜ್ಯೂಸ್ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.